ಸಂಜೆ ಆದ್ರೆ ಸಾಕು ಆಟ ಆಡಕ್ಕೆ ಬಿಡಲ್ಲ. ಯಾಕಮ್ಮ ಮನೆ ಒಳಗಡೆ ಕೂಡ ಹಲೋ ಸರ್, ಆ ಡ್ರಿಂಕ್ ಆ್ಯಂಡ್ ಡ್ರೈವ್ ಆನ್ ಡ್ಯೂಟಿ ಬೇಡ ಸರ್. ಮುಂಚೆ ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಡ್ಯೂಟಿನೇ ಬೇಕು ಅಂತಿದ್ದೆ, ಇವಾಗ ಬೇಡ ಅಂತ್ಯ. ನೀನು ಹೇಳ್ದಂಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಹೋಗಯ್ಯ. ಈ ಕಣ್ಗಳದೆಷ್ಟು ದಿನ ಉಳಿತಾವ? ನನ್ನ ಮಗ ಕೊಡೋದೇ ಅರ್ಧ ಗ್ಲಾಸು, ಅದ್ರಲ್ಲಿ ಅರ್ಧ ಇಲ್ಲೇ ಬಿಟ್ಟೋಗೋರೆ. ಶೋಕಿ ರಿಚ್ ಕಿಟ್ಗಳ್ದು. ಇದೇ ಎಣ್ಣೆ ಆಗಿದ್ರೆ ಬಿಟ್ಬಿಡ್ತಿದ್ರಾ, ಇಂಡ್ಕೊಂಡು ಕುಡ್ದ್ಬಿಡ್ತಿದ್ರು. ಖಾಲಿ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ದೇಶ ಹಾಳು ಮಾಡ್ತೀರಾ ವಾರ್ಡ್ ಮ್ಯಾನ್. ಶುಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇನ್ಮೇಲೆ ಟೀ ಕುಡಿಬೇಡಿ, ಕ್ಯಾರೆಟ್ ಜ್ಯೂಸ್ ಕುಡೀರಿ, ಕಣ್ಗೊಳ್ಳೇದು. ಇವನು ಯಾರು ಬೆಗ್ಗರು? ಇಂಗ್ಲೀಷ್ ಮಾತಾಡ್ತಾನೆ ಇವನು. ಸ್ಕೂಲ್ಗೆ ಹೋಗೋ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. ಈ ನನ್ನ ಮಕ್ಕಳು ಫಂಕ್ಷನ್ ಹಾಕೋ ಲೈಟ್ನೆಲ್ಲ ಗಾಡಿಗಳಿಗೆ ಹಾಕ್ಬಿಡ್ತಾರೆ. ನಾನೇನಾದರೂ PM ಆಗಿರ್ಬೇಕಿತ್ತು. ಈ ಮ್ಯಾನುಫ್ಯಾಕ್ಚರ್ ಮಾಡೋನೆಲ್ಲ ಅಂಡಮಾನ್ ಜಲ್ಗೆ ಹಾಕ್ಬಿಟ್ಟು ಬೆಳಕೆ ನೋಡ್ದಂಗೆ ಮಾಡ್ಬಿಡ್ತಿದ್ದೆ. ಅಯ್ಯಪ್ಪ, ಯಾರೋ ಇವ್ನು ಶೇಕ್ ಗಾಡಿಗಳಿಗೆ ಕಲರ್ ಲೈಟ್ಸ್ ಹಾಕೊಂಡು ಓಡಾಡ್ತೀರಾ ಚಪ್ರಿ ಫೆಲೋಸ್. ಓಡಿ 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 ನನ್ನ ಮಕ್ಕಳ ಓಡಿ. ನಡಿಮ ಹೋಗೋಣ. ಡಾಕ್ಟರ್, ನೈಟ್ ಆದರೆ ನನ್ನ ಮಗಳು ಕಣ್ಣು ಅಂತಿದ್ದಾಳೆ. ಹಾಯ್ ಪುಟಿ, ಏನು ನಿನ್ನ ಹೆಸರು? ಅತಿಶಾ. ಏನಾಗ್ತಾ ಇದೆ? ಲೈಟ್ ಎಲ್ಲ ನೋಡಿದ್ರೆ ಕಣ್ಣು ಹೋಗತ್ತೆ. ನೈಟ್ ಆಟ ಆಡೋದಕ್ಕೆ ಹೊರಗಡೆ ಹೋಗ್ತೀಯಾ? ಇಲ್ಲ, ಟ್ಯೂಷನ್ಗೆ ಹೋಗ್ತೀನಿ. ಹೌದು, ಟ್ಯೂಷನ್ ಎಷ್ಟು ದೂರ ಇದೆ? ಒಂದು 5 ಕಿಲೋಮೀಟರ್ಸ್ ಇರ್ಬೋದು ಡಾಕ್ಟರ್. ಲೈಟ್ ನೋಡುವಾಗ ಕಣ್ಣುರಿತಿದ್ಯಾ ಪುಟ? ಪುಟ, ನೀನು ಗಾಡೀಲಿ ಹಿಂದೆ ಕುತ್ಕೋತೀಯಾ ಮುಂದೆ ಕುತ್ಕೋತೀಯಾ? ಐ ಆಮ್ ಆಲ್ವೇಸ್ ಫ್ರೆಂಡ್, ಮುಂದೆ ಕೂತ್ಕೊತೀನಿ. ಇದು ಆ್ಯಕ್ಚುಲಿ HD ಲೈಟ್, ಹೈ ಬೀಮ್ ಲೈಟಿಂದ ಬಂದಿರೋ ಪ್ರಾಬ್ಲಮ್. ಇಲ್ಲ, ಆ್ಯಕ್ಚುಲಿ ನನ್ನ ಮಗಳು ಮೊಬೈಲ್ ಜಾಸ್ತಿ ನೋಡ್ತಾಳೆ, ಅದಕ್ಕೆ ಈ ಪ್ರಾಬ್ಲಮ್ ಅನ್ಸುತ್ತೆ. ಯಾವಾಗಿಂದ ಈ ಪ್ರಾಬ್ಲಮ್ ಇದೆ? ಹಾಂ, ಟ್ಯೂಷನ್ ಸ್ಟಾರ್ಟ್ ಆದಾಗಿಂದನೂ ಈ ಪ್ರಾಬ್ಲಮ್ ಬಗ್ಗೆ ಹೇಳ್ತಿದ್ದಾಳೆ. ಅದೇ ನೋಡಿ, ಇದು ಮೊಬೈಲಿಂದ ಆಗಿರೋ ಪ್ರಾಬ್ಲಮ್ ಅಲ್ಲ. ನಾವು ದೊಡ್ಡವರು HD ಲೈಟು ಫ್ಲ್ಯಾಶ್ ಲೈಟ್ ನೋಡಿದಾಗ ಸೈಡಿಗೆ ತಿರ್ಕೋತೀವಿ. ಆದರೆ ಮಕ್ಕಳು ಹಾಗಲ್ಲ, HD ಲೈಟು ಫ್ಲ್ಯಾಶ್ ಲೈಟು ಅದನ್ನೇ ಫೋಕಸ್ ಮಾಡಿ ನೋಡ್ತಾರೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಮಕ್ಕಳಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೌದು, HD ಲೈಟಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಡಾಕ್ಟರ್? ಹೌದು ಸರ್, ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮಗೆ ಕೆಲವೊಂದು ವೀಡಿಯೋಸ್ ತೋರಿಸ್ತೀನಿ, ನೀವೇ ನೋಡಿ. ಈ ಥರ ಲೈಟ್ಸ್ನ ನಾವೇ ನೋಡೋದಕ್ಕಾಗಲ್ಲ ಅಂಥದ್ರಲ್ಲಿ ಮಕ್ಳ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗಬೇಡ. ಫ್ಯೂಚರಲ್ಲಿ ಐಸೈಟ್ ಪ್ರಾಬ್ಲಮ್ ಆಗೇ ಆಗುತ್ತೆ. ನೈಟ್ ಡ್ಯೂಟಿ ಮಾಡೋ ಪೊಲೀಸವ್ರಿಗೂ ಕೂಡ ಕಣ್ಣಿಗೆ ಪ್ರಾಬ್ಲಮ್ ಆಗ್ತಿದೆ. ಗಾಡಿ ಸೈಡ್ ಬೇಡ ಅಂದ್ರೆ ನೈಟ್ ಡ್ಯೂಟಿ ಆಗ್ತಾರೆ, ಲೈಟ್ಗಳು ನೋಡೋಕ್ಕಾಗಲ್ಲ. ಅಷ್ಟೇ ಅಲ್ಲ ಸರ್, ಈ ಹೈ ಬೀಮ್ ಲೈಟಿಂದ ಒಬ್ಬ IT ಎಂಪ್ಲಾಯ್ಗೆ ಆಕ್ಸಿಡೆಂಟ್ ಆಗಿ ಇದೇ ಏರಿಯಾದಲ್ಲಿ ಹುಚ್ಚನ್ ಥರ ಓಡಾಡ್ತಿದ್ದಾನೆ. ನನ್ನ ಸೇಫ್ಟಿಗೋಸ್ಕರ ನಾನು ಎಕ್ಸ್ಟ್ರಾ LED ಲೈಟ್ಸ್ ಹಾಕ್ಸ್ಕೊಂಡೆ. ಆದರೆ ಆ ಲೈಟ್ಸಿಂದ ಒಬ್ಬನ ಲೈಫೇ ಹಾಳಾಗಿದೆ. ಛೇ, ನನ್ನಂಥವರಿಂದ ಈ ಲೈಟ್ಸ್ ತುಂಬ ಮಿಸ್ಯೂಸ್ ಆಗ್ತಿದೆ. ಫ್ಯೂಚರ್ ಜನ್ರೇಷನ್ ಬ್ಲೈಂಡ್ ಆಗೋಕ್ಕೂ ಮುಂಚೆ ಈ ಲೈಟ್ಸ್ನ ಯೂಸ್ ಮಾಡೋದು ಸ್ಟಾಪ್ ಮಾಡಬೇಕು. ನಿನ್ನ ಲೈಟ್ ಮಾತ್ರ ತಗೊಂಡು ಇಷ್ಟೊಂದು ಲೈಟ್ ಇಟ್ಟವ್ನು ಮಚ್ಚ ಅವನು. ಇದನ್ನು ಗೌರ್ಮೆಂಟ್ ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡೋವರೆಗೂ ಈ ಥರ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಇನ್ನಷ್ಟು ದಿನ ಈ ಬ್ಲ್ಯಾಕ್ ಶೇಡ್ಸ್ ಯೂಸ್ ಮಾಡ್ತಾ ಇರಿ. ಸದ್ಯಕ್ಕೆ ಐ ಡ್ರಾಪ್ಸ್ ಕೊಟ್ಟಿರ್ತೀನಿ.